ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ನ ಪರವಾಗಿ ಪಾರ್ಲಿಮೆಂಟ್ನಲ್ಲಿ ಮಾತನಾಡುವಂತೆ ಕೇರಳದ ಸಂಸದರನ್ನ ಒತ್ತಾಯಿಸಿದ ಕ್ರಿಶ್ಚಿಯನ್ನರು. ಕೇರಳದ ಕ್ರಿಶ್ಚಿಯನ್ನರು ಸಂಸದರನ್ನ ಒತ್ತಾಯಿಸುವುದಕ್ಕೆ ಕಾರಣ ಏನು? ಕ್ರಿಶ್ಚಿಯನ್ನರ 404 ಎಕರೆ ಜಾಗವನ್ನ ಕಬಳಿಸಿತ್ತು ಈ ವಕ್ಫ್. ಕೇರಳದಲ್ಲಿ 400ಕ್ಕೂ ಹೆಚ್ಚು ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳು ಲವ್ ಜಿಹಾದ್ಗೆ ಬಲಿಯಾದ್ರ. ಮುಸ್ಲಿಂ ಮತಾಂಧತೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕೇರಳದ ಕ್ರಿಶ್ಚಿಯನ್ನರು. ಕೇರಳದಲ್ಲಿ ನಿಧಾನವಾಗಿ ಏರಿಕೆ ಆಗ್ತಾ ಹೋಯ್ತು ಮುಸ್ಲಿಂ ಜನಸಂಖ್ಯೆ. ಕೇರಳ ಮಿನಿ ಪಾಕಿಸ್ತಾನ, ಮಿನಿ ಬಾಂಗ್ಲಾದೇಶ ಆಗಿ ಮಾರ್ಪಾಡಾಗ್ತಾ ಇದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ನಮಸ್ಕಾರ. ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನ ಜಾರಿಗೊಳಿಸಬಾರದು ಅಂತ ಹೇಳಿ ದೇಶಾದ್ಯಂತ ಅಲ್ಲಲ್ಲಿ ಹೋರಾಟಗಳು ನಡ್ಕೊಂಡೇ ಬಂದಿದೆ. ಮುಸ್ಲಿಂ ಮೌಲ್ವಿಗಳು, ಅನೇಕ ಮುಸಲ್ಮಾನರು ಸೇರಿ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಜಾರಿಯಾಗಬಾರದು ಅಂತ ಹೇಳಿ ಇವತ್ತಿನವರೆಗೂ ಹೋರಾಟವನ್ನ ಮಾಡ್ತಾನೆ ಬಂದಿದ್ದಾರೆ. ಈ ಹೋರಾಟಗಳು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಮಹತ್ತರವಾದ ಬೆಳವಣಿಗೆ ನಡೆದಿದೆ. ಕೇರಳದ ಕ್ಯಾಥೋಲಿಕ್ ಬಿಷಪ್ಸ್ ಕೌನ್ಸಿಲ್ ಎಂಪಿಗಳ ಹತ್ರ ಪಾರ್ಲಿಮೆಂಟ್ನಲ್ಲಿ ನೀವು ವಕ್ಫ್ ಅಮೆಂಡ್ಮೆಂಟ್ ಬಿಲ್ನ ಪರವಾಗಿ ಮಾತನಾಡಿ ಅದಕ್ಕೆ ಬೆಂಬಲವನ್ನ ಸೂಚಿಸಿ ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಕೇರಳದ ಕ್ರಿಶ್ಚಿಯನ್ನರು ಈ ಬಿಲ್ನ ಪರವಾಗಿ ಮಾತನಾಡಿ ಅಂತ ತಮ್ಮ ಎಂಪಿಗಳ ಹತ್ರ ಹೇಳಿದ್ರಲ್ಲಿ ಯಾವುದೇ ರೀತಿಯ ಆಶ್ಚರ್ಯ ಇಲ್ಲ. ಅಥವಾ ಇವರು ಈ ವಕ್ಫ್ ಮಂಡಳಿಯ ವಿರುದ್ಧವಾಗಿ ಹೋರಾಟ ಮಾಡಿದ್ರಲ್ಲಿ, ಈ ವಕ್ಫ್ ಮಂಡಳಿಯ ವಿರುದ್ಧವಾಗಿ ಮಾತನಾಡ್ತಾ ಇರೋದ್ರಲ್ಲಿ ಯಾವುದೇ ರೀತಿಯ ಆಶ್ಚರ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕೇರಳದ ಎರ್ನಾಕ್ಯುಲಂ ಜಿಲ್ಲೆಯ ಮುನಂಬಂ ಅನ್ನುವಂತಹ ಒಂದು ಊರಿನಲ್ಲಿರುವಂತಹ ಸುಮಾರು 404 ಎಕರೆ ಜಾಗವನ್ನ ಅದು ವಕ್ಫ್ಗೆ ಸೇರಿದ್ದು ಅಂತ ಹೇಳಿ ಈ ವಕ್ಫ್ ಮಂಡಳಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಈ ಮುನಂಬಂ ಅನ್ನುವಂತಹ ಒಂದು ಪಟ್ಟಣದಲ್ಲಿ 600ಕ್ಕೂ ಅಧಿಕ ಕ್ರಿಶ್ಚಿಯನ್ ಕುಟುಂಬಗಳು ವಾಸಿಸ್ತಿದ್ವು. ಹಾಗಾಗಿ ಇವರೆಲ್ಲರೂ ಸೇರಿ ಹಿಂದೂಗಳ ಜೊತೆಗೂಡಿ ಈ ವಕ್ಫ್ ಮಂಡಳಿಯ ವಿರುದ್ಧವಾಗಿ ದೊಡ್ಡ ಹೋರಾಟವನ್ನ ನಡೆಸಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಈ ಹೋರಾಟವನ್ನ ನಡೆಸಿಕೊಂಡೇ ಬಂದಿದ್ದಾರೆ. ಹಾಗಾಗಿ ಇವರು ತಮ್ಮ ಎಂಪಿಗಳ ಹತ್ರ ಈ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೊಳಿಸಿ ಅದರ ಪರವಾಗಿ ಮಾತನಾಡಿ ಅಂತ ಒತ್ತಾಯಿಸೋದ್ರಲ್ಲಿ ಯಾವುದೇ ದೊಡ್ಡ ಆಶ್ಚರ್ಯ ಇಲ್ಲ. ಈ ವಕ್ಫ್ನಿಂದಾಗಿ, ಲವ್ ಜಿಹಾದ್ನಿಂದಾಗಿ ಕೇರಳದಲ್ಲಿ ಹಿಂದೂಗಳು ಮಾತ್ರ ಅಲ್ಲ, ಕ್ರಿಶ್ಚಿಯನ್ನರು ಕೂಡ ಬಹಳಷ್ಟು ನೊಂದಿದ್ದಾರೆ, ಸಾಕಷ್ಟು ನೋವನ್ನ ಅನುಭವಿಸಿದ್ದಾರೆ. ಯಾವಾಗ ಕೇರಳದಲ್ಲಿ ಮುಸಲ್ಮಾನರ ಸಂಖ್ಯೆ ನಿಧಾನವಾಗಿ ಏರಿಕೆ ಆಗ್ತಾ ಹೋಯ್ತೋ ಆಗ ಕೇರಳದಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಆರಂಭ ಆಗ್ತಾ ಹೋಯ್ತು. ಕೇರಳ ಸ್ಟೋರಿ ಅನ್ನುವಂತಹ ಸಿನಿಮಾ ಬಂದಾಗ ಅದು ಹಾಗಲ್ಲ ಹೀಗಲ್ಲ, ಇದೊಂದು ಬರೀ ಪ್ರೊಪಗಾಂಡಾ ಸಿನಿಮಾ, ಆ ರೀತಿ ಏನು ಕೇರಳದಲ್ಲಿ ನಡೆದೇ ಇಲ್ಲ ಅಂತ ಅನೇಕರು ಬಾಯಿ ಬಡ್ಕೊಂಡಿದ್ರು. ಆದ್ರೆ ಮೊನ್ನೆಯಷ್ಟೇ ಕೇರಳದ ಬಿಜೆಪಿ ನಾಯಕ PC ಜಾರ್ಜ್ ಅವರು ಒಂದು ಮಹತ್ತರವಾದ ಹೇಳಿಕೆಯನ್ನ ಸಾರ್ವಜನಿಕವಾಗಿ ಕೊಟ್ಟಿದ್ರು. ಕೇರಳದ ಮೀನಚ್ಚಿಲ್ ಗ್ರಾಮದಲ್ಲಿರುವಂತಹ 400ಕ್ಕೂ ಅಧಿಕ ಕ್ರಿಶ್ಚಿಯನ್ ಹುಡುಗಿಯರು ಲವ್ ಜಿಹಾದ್ಗೆ ಬಲಿಯಾಗಿದ್ದಾರೆ. ಹಾಗಾಗಿ ಹೆಣ್ಣು ಮಕ್ಕಳು 22ರಿಂದ 23 ವರ್ಷದೊಳಗೆ ಶೀಘ್ರವಾಗಿ ಮದುವೆಯಾಗಿ ಅನ್ನುವಂತಹ ಹೇಳಿಕೆಯನ್ನು ಅವರು ಕೊಟ್ಟಿದ್ರು. ಒಂದು ಗ್ರಾಮದಲ್ಲಿ 400ಕ್ಕೂ ಅಧಿಕ ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳು ಕಾಣೆಯಾಗೋದು ಅಂದ್ರೆ ಏನು? ಇದೇನು ತಮಾಷೆಯ ವಿಷಯನೇ ಅಲ್ಲ. ಆದ್ರೆ ಆ ಹುಡುಗಿಯರು ಎಲ್ಲಿ ಹೋದ್ರು, ಏನಾದ್ರು, ಈಗ ಎಲ್ಲಿದ್ದಾರೆ, ಅದು ಯಾವ ಮಾಹಿತಿಯೂ ಇದುವರೆಗೂ ಲಭ್ಯ ಆಗಿಲ್ಲ. ಸೊ ಈ ಎಲ್ಲಾ ಘಟನೆಗಳಿಂದ ಕೇರಳದಲ್ಲಿ ಕ್ರಿಶ್ಚಿಯನ್ನರು ಈ ಮುಸ್ಲಿಂ ಮತಾಂಧತೆಯ ವಿರುದ್ಧ ಹಿಂದೂಗಳ ಜೊತೆಗೂಡಿ ಒಗ್ಗಟ್ಟಾಗಿ ಹೋರಾಡುವಂತಹ ಪರಿಸ್ಥಿತಿ ಈಗ ಕೇರಳದಲ್ಲಿ ನಿರ್ಮಾಣ ಆಗಿದೆ. ಈ ಎಲ್ಲಾ ಘಟನೆಗಳ ಬಗ್ಗೆ, ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಅಲ್ಲಿರುವಂತಹ ಕ್ರಿಶ್ಚಿಯನ್ನರು ಮತ್ತು ಹಿಂದೂಗಳ ಜೊತೆಗೂಡಿ ಕೇರಳದ ಕಮ್ಯುನಿಸ್ಟ್ ಸರ್ಕಾರದ ಹತ್ರ ಮನವಿಯನ್ನ ಮಾಡಿಕೊಂಡಾಗ, ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಕೊಂಡಾಗ ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರ ಕ್ಯಾರೇ ಅನ್ನಲಿಲ್ಲ. ಸೊ ಈಗ ಕೇರಳದಲ್ಲಿರುವಂತಹ ಕ್ರಿಶ್ಚಿಯನ್ನರು ಎಚ್ಚೆತ್ತುಕೊಂಡಿದ್ದಾರೆ, ಜೊತೆಗೆ ಅವರೇ ಹೋರಾಟವನ್ನ ಮಾಡುವುದಕ್ಕೂ ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ಅಷ್ಟೇ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವರು ಒಂದು ಮಾತನ್ನ ಹೇಳಿದ್ರು. 100 ಹಿಂದೂ ಫ್ಯಾಮಿಲಿ ಇರುವ ಕಡೆ ಒಂದು 50 ಮುಸ್ಲಿಂ ಫ್ಯಾಮಿಲಿ ಆರಾಮಾಗಿ ಸೇಫ್ ಆಗಿ ಬದುಕ್ತಾರೆ. ಅದೇ 100 ಮುಸ್ಲಿಂ ಫ್ಯಾಮಿಲಿಗಳು ಇರುವ ಕಡೆ 50 ಹಿಂದೂ ಫ್ಯಾಮಿಲಿಗಳು ಸೇಫ್ ಆಗಿ ಇರುವುದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ರು. ಯೋಗಿ ಆದಿತ್ಯನಾಥ್ ಅವರ ಮಾತಿನ ಹಿನ್ನೆಲೆಯಲ್ಲೇ ಕೇರಳದಲ್ಲಿ ನಿಧಾನವಾಗಿ ಮುಸ್ಲಿಂ ಜನಸಂಖ್ಯೆ ಯಾವ ರೀತಿಯಾಗಿ ಏರಿಕೆಯಾಯಿತು ಅನ್ನೋದನ್ನ ನೋಡೋಣ. 2011ರ ಜನಗಣತಿಯ ಪ್ರಕಾರ 1901ರಲ್ಲಿ ಮುಸ್ಲಿಂ ಜನಸಂಖ್ಯೆ 17.5% ಇತ್ತು. ಕ್ರಿಶ್ಚಿಯನ್ನರ ಜನಸಂಖ್ಯೆ 13.9% ಇತ್ತು. 1961ರಲ್ಲಿ ಮುಸ್ಲಿಂ ಜನಸಂಖ್ಯೆ 17.9% ಇತ್ತು. ಅಂದ್ರೆ ಇವರ ಬೆಳವಣಿಗೆಯ ದರ 27.5%. ಕ್ರಿಶ್ಚಿಯನ್ನರ ಜನಸಂಖ್ಯೆ 21.2% ಇತ್ತು. ಇವರ ಬೆಳವಣಿಗೆಯ ದರ 26.95%. 1991ರಲ್ಲಿ ಮುಸ್ಲಿಂ ಜನಸಂಖ್ಯೆ 23.3% ಇತ್ತು. ಇವರ ಬೆಳವಣಿಗೆಯ ದರ 25.49%. ಕ್ರಿಶ್ಚಿಯನ್ನರ ಜನಸಂಖ್ಯೆ 19.3% ಇತ್ತು. ಬೆಳವಣಿಗೆಯ ದರ 7.4%. 2011ರಲ್ಲಿ ಮುಸ್ಲಿಮರ ಜನಸಂಖ್ಯೆ 26.6%, ಇವರ ಬೆಳವಣಿಗೆಯ ದರ 12.84%. ಕ್ರಿಶ್ಚಿಯನ್ನರ ಜನಸಂಖ್ಯೆ 18.4%, ಇವರ ಬೆಳವಣಿಗೆಯ ದರ 1.38%.
ಅಂದರೆ ನೀವಿಲ್ಲಿ ಗಮನಿಸಬಹುದು 1991ರಲ್ಲಿ ಮುಸ್ಲಿಮರ ಜನಸಂಖ್ಯೆ 23.3% ಇತ್ತು. ಅದೇ 2011ರಲ್ಲಿ ಇವರ ಜನಸಂಖ್ಯೆ 26.6% ಆಗುತ್ತೆ. ಕ್ರಿಶ್ಚಿಯನ್ನರ ಜನಸಂಖ್ಯೆ 1991ರಲ್ಲಿ 19.3% ಇತ್ತು. 2011ರಲ್ಲಿ 18.4% ಆಯಿತು. ಅಂದರೆ ಇಲ್ಲಿ ಇಳಿಕೆ ಆಯಿತು. ಸೊ 1901ರಿಂದ 2011ರವರೆಗೆ ಮುಸ್ಲಿಂ ಜನಸಂಖ್ಯೆಯಲ್ಲಿ ನಿಧಾನವಾಗಿ ಏರಿಕೆ ಆಗ್ತಾ ಹೋಯಿತು. ಜೊತೆಗೆ ಕೇರಳದಲ್ಲಿ ಸಮಸ್ಯೆಗಳು ಕೂಡ ನಿಧಾನವಾಗಿ ಏರಿಕೆ ಆಗ್ತಾನೆ ಹೋಯಿತು. ಹೀಗೆ ಕೇರಳದಲ್ಲಿ ಮುಸಲ್ಮಾನರ ಜನಸಂಖ್ಯೆ ಏರಿಕೆ ಆಗ್ತಾ ಅಲ್ಲಿ ಹಿಂದೂಗಳ ಜೊತೆಗೆ ಈಗ ಕ್ರಿಶ್ಚಿಯನ್ನರಿಗೂ ಕೂಡ ಮುಸಲ್ಮಾನರ ನಡುವೆ ಬದುಕುವಂಥದ್ದು ಬಹಳ ಕಷ್ಟವಾಗಿ ಹೋಗಿದೆ. ಅನೇಕ ಸಮಸ್ಯೆಗಳು ಅವರಿಗೆ ಎದುರಾಗ್ತಾ ಇದೆ. ಕೇರಳ ಈಗ ಮಿನಿ ಪಾಕಿಸ್ತಾನ, ಬಾಂಗ್ಲಾದೇಶ ಆಗಿ ನಿಧಾನವಾಗಿ ಮಾರ್ಪಾಡಾಗ್ತಾ ಇದೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಒಟ್ಟಾರೆಯಾಗಿ ಈಗ ಕೇರಳದಲ್ಲಿ ಹಿಂದೂಗಳ ಜೊತೆಗೆ ಕ್ರಿಶ್ಚಿಯನ್ನರು ಕೂಡ ಮುಸ್ಲಿಂ ಮತಾಂಧತೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, ಹೋರಾಟವನ್ನ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.